ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಬೆಳಗ್ಗೆ ಅಂದರೆ ಸುಮಾರು ಒಂದು 8:30 ವ್ಲಾಗ್ನ 8:30 ಅಲ್ಲ 9 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ತೇಜು ಅವನು ಮತ್ತು ಊರಿಗೆ ಹೋದ ದುಂಡಕ್ಕೆ. ಅಲ್ಲಿ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ಅವನು, ನಮ್ಮಮ್ಮ ಮತ್ತು ನಮ್ಮ ವಾಣಿ ಇವರೆಲ್ಲ ಟ್ರೈನ್ಗೆ ಹೋದರು. ಸೊ ಹಾಗಾಗಿ ಅವನ್ನ ನಾವು ಒಂದು 4:15 5 ಗಂಟೆ ಅನಿಸುತ್ತೆ, 5 ಗಂಟೆಗೆ ನಮ್ಮ ತಂಗಿ ಬಂದು ಕರ್ಕೊಂಡೋದ್ಲು. ಅವರೆಲ್ಲ ಟ್ರೈನಲ್ಲಿ ಹೋದರು. ಸೊ ಹಾಗಾಗಿ ಅವನು ಕಳಿಸಿದ ಮೇಲೆ ಮತ್ತೆ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ವಿ. ಎದ್ದಾಗ ಒಂದು 8:30 ಆಗಿತ್ತು. ಸರಿ, ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಸ್ಕೂಲ್ ರಜಾ ಬಂದಾಗಿಂದನೂ ನಾವು ಅಲ್ಲಿ ಇಲ್ಲಿ ಹೋಗೋದು, ಅಲ್ಲಿ ಇಲ್ಲಿ ತಿರುಗೋದೇ ಆಗೋಯಿತು. ಸೊ ಮನೆ ಕ್ಲೀನ್ ಸ್ವಲ್ಪ ಮಾಡಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ನೀಟಾಗಿ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ, ನೆಲ ಎಲ್ಲ ಒರೆಸ್ಬೇಕಿತ್ತು. ಸೊ ಕಸ ಒಂದು ಗುಡಿಸಿದ್ದೀನಿ. ಈಗ ಪಾತ್ರೆ ತೊಳಿತಾಯಿದ್ದೀನಿ. ನಮ್ಮ ಕುಕ್ಕರಲ್ಲಿ ಏನಾದರೂ ಉಕ್ಕಿಬಿಟ್ರೆ ಅಂತೂ, ಅಥವಾ ಏನಾದರೂ ಹೆಸ್ರುಬೇಳೆನೋ ಅಥವಾ ಬೇರೆ ಏನೇ ಒಂದು ಐಟಮ್ ಇಟ್ಟಿದ್ರು, ಅನ್ನಕ್ಕೆ ಇಟ್ಟಿದ್ರು ಅಷ್ಟೇ ಉಕ್ಕಿ ಎಲ್ಲ ಆಚೆಗೆ ಬಂದಿರುತ್ತೆ. ಅದೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಸೊ ಉಜ್ತಾ ಇದ್ದೀನಿ ನಾನು ಕುಕ್ಕರ್ನ. ಪಾತ್ರೆ ಅಂತೂ ರಾಶಿ ಪಾತ್ರೆ ಆಗಿತ್ತು. ಈ ರಜಾ ಬಂದಾಗಿಂದ ರಾತ್ರಿ ಹೊತ್ತು ಪಾತ್ರೆ ತೊಳೆದೇ ಬಿಟ್ಬಿಟ್ಟಿದ್ದೀನಿ ನಾನು. ಬೆಳಗ್ಗೆ ಎದ್ದಾಗ ನೋಡ್ಕೊಳ್ಳೋಣ ಅಂದ್ಕೊಳೋದು. 12 ಗಂಟೆ ಆಗುತ್ತೆ ಮಲಗೋದು ರಾತ್ರಿ. ಆದರೆ ಎದ್ದಾಗ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು, ಏಕೆಂದರೆ 12 ಗಂಟೆಗೆ ಮಲಗೋಕ್ಕಾಗಲ್ಲ. ಸ್ಕೂಲಿದ್ದಾಗ 10 ಗಂಟೆಗೆ ಮಲಗಿಬಿಡ್ಬೇಕು, ಬೆಳಗ್ಗೆ 4:30ಗೆ ಎದ್ದೇಳಬೇಕಲ್ಲ ಅಂತ ಅಂದ್ಬಿಟ್ಟು. ಸೊ ಈಗಾದರೂ ಎದ್ದಿರೋಣ ಅಂತ ಅಂದ್ಬಿಟ್ಟು 12 ಗಂಟೆವರೆಗೂ ಎದ್ದಿರ್ತೀವಿ. ಆದರೆ ಪಾತ್ರೆ ತೊಳೆಯೋಕ್ಕೆ ಮಾತ್ರ ಮನಸ್ಸು ಬರೋಲ್ಲ ನನಗೆ. ಹಂಗಾಗಿ ಬೆಳಗ್ಗೆ ಎದ್ದಾಗ ಪಾತ್ರೆ ತೊಳ್ಕೊಳೋದು. ಸೊ ಇವತ್ತೇನು ಮಾಡಿದೆ, ಫಸ್ಟು ಮನೆ ಕ್ಲೀನ್ ಮಾಡಿಬಿಡೋಣ. ಹೆಂಗಿದ್ರು ನಮ್ಮ ತೇಜು ಊರಿಗೆ ಹೋಗಿದ್ದಾನೆ. ಸೊ ನಮ್ಮ ಪತಿಯವರು ಕೂಡ ನನಗೊಂದು ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ, ಅಷ್ಟರಲ್ಲಿ ನೀನೆಲ್ಲ ಕೆಲಸ ಮಾಡ್ಕೊ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು, ನನಗೆ ತಿಂಡಿದೇನು ಇರಬಾರ್ದು ಬೆಳಗ್ಗೆ ಹೊತ್ತು, ಇರಲ್ಲ ತಿಂಡಿದೇನು ಇಲ್ಲ ಅಂದರೆ ನನ್ನ ಕೆಲಸ ಬೇಗನೆ ಮುಗಿಯುತ್ತೆ. ಆದರೆ ತಿಂಡಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ಲೇಟೇ ನನ್ನ ಕೆಲಸ. ಹಾಗಾಗಿ ಇವತ್ತು ತಿಂಡಿದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದು ಈಗ ಕಸ ಗುಡಿಸಿ ನೆಕ್ಸ್ಟ್ ನೆಲ ಒರೆಸ್ಬೇಕು. ನಾನು ಒಬ್ಬೊಬ್ಬರು ಮನೇಲಿ ನೋಡಿರ್ತೀನಿ, ಫಸ್ಟ್ ಎದ್ದಿದ ತಕ್ಷಣ ಅವರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಆಮೇಲೆ ನಂತರ ಇನ್ನೆಲ್ಲ ಕೆಲಸನೂ ಪ್ರತಿಯೊಂದು ಕೆಲಸನೂ ಮಾಡ್ಕೊತಾರೆ. ಆದರೆ ನನಗದು ಸಮಾಧಾನ ಕೊಡೋಲ್ಲ. ಅದು ಒಳ್ಳೆಯದೇ ಇದೆಯೋ ಕೆಟ್ಟದ್ದಿದೆಯೋ ಗೊತ್ತಿಲ್ಲ, ಒಳ್ಳೆಯದೇ ಅನಿಸುತ್ತೆ. ಬಟ್ ಅದು ನನಗೆ ಸಮಾಧಾನ ಕೊಡೋದಿಲ್ಲ. ಅದು ನನಗೆ ಫಸ್ಟು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ, ಫಸ್ಟ್ ಏನು ನನ್ನ ಮಗ ಸ್ಕೂಲ್ಗೆ ಹೋಗ್ತಾನಲ್ಲ ಅದಕ್ಕೆ ಒಂದು ತಿಂಡಿ ರೆಡಿ ಮಾಡಿ, ಹಾಗೆ ಅಡುಗೆ ಮಾಡಿ, ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನಾಗೆಲ್ಲ ಮಾಡಾದಮೇಲೆ, ಏನೇನು ಅಡುಗೆ ತಿಂಡಿ ಎಲ್ಲ ಮಾಡಾದಮೇಲೆ ಆಮೇಲೆ ಕಸ ಗುಡಿಸಿ ಪಾತ್ರೆ ತೊಳೆದು ಅಡುಗೆ ಮನೆ ಈ ರೀತಿ ಕ್ಲೀನ್ ಮಾಡಿ
ಫಸ್ಟು ಸ್ಟವ್ ನೀಟಾಗಿರಬೇಕು. ನಂಗೆ ಮೇಯ್ನು ಸ್ಟೌವು ಮತ್ತು ಗೋಡೆಗಳು ಅಕ್ಕಪಕ್ಕ ಎಲ್ಲ ಸಿಡಿದಿರ್ತಲ್ಲ ಅದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು. ಅದು ನಂಗೆ ಸಮಾಧಾನ ಕೊಡುತ್ತೆ. ಒಂದು ಕಡೆಯಿಂದ ಕ್ಲೀನ್ ಮಾಡಿ ಆಮೇಲೆ ನಾನು ಸ್ವಲ್ಪ ನಮ್ಮ ಮನೇಲಿ ಎಲ್ಲ ಲೈಟ್ ವೇಟೇ ಇರೋದು. ಫ್ರಿಡ್ಜ್ ಲೈಟ್ ವೇಟ್ ಅನ್ನಲ್ಲ, ವಾಷಿಂಗ್ ಮಿಷಿನು, ಚೇರು ಎಲ್ಲನೂ ಅಷ್ಟೇ ನನಗೆ ತೆಗೆದು ನೀಟಾಗಿ ಎಲ್ಲ ಒರೆಸ್ಕೋಬೇಕು. ಗುಡಿಸ್ಬೇಕಾದ್ರೆ ತೆಗಿತೀನಿ, ಮತ್ತು ಅದನ್ನು ಒರೆಸೆಲ್ಲ ಆದಮೇಲೆ ನಾನು ಜೋಡಿಸೋದು. ನನಗೆ ಇದೇ ರೀತಿ ಕ್ಲೀನ್ ಮಾಡಿದ್ರೆ ನಂಗೆ ಸಮಾಧಾನ. ನನಗೆ ಅದೇನೋ ಹಂಗಂಗೆ ನಂಗೆ ನೆಲ ಒರೆಸೋದಕ್ಕೆ ಒಂಚೂರು ನನಗೆ ಸಮಾಧಾನ ಆಗೋಲ್ಲ. ಸೊ ಹಂಗಾಗಿ ಒಂದು ಕಡೆಯಿಂದ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಸ್ನಾನ ಪೂಜೆ ಮಾಡೋವಂಥದ್ದು. ನಾನು ಸ್ನಾನ ಪೂಜೆ ಆದಮೇಲೆ ಖಂಡಿತ ಇನ್ನೊಂದು ಕೆಲಸನೂ ನನ್ನ ಕೈಲಿ ಮಾಡೋಕ್ಕಾಗೋದೇ ಇಲ್ಲ. ನನಗೆ ಅದೇನು ಅಂತ ಗೊತ್ತಿಲ್ಲ, ನಂಗೆ ಫಸ್ಟಿಂದ ಅದೇ ರೂಢಿ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ಹೇಗಿದ್ದರೂ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವ 4:15ಗೆ. ಸೊ ಏನಾಗ್ಬಿಡುತ್ತೆ, ನನಗೆ ರೂಢಿ ಆಗಿಬಿಟ್ಟಿದೆ. ಸ್ನಾನ ಪೂಜೆ ಆಗಿದ ತಕ್ಷಣ ತಿಂಡಿ ಒಂದೊಂದ್ಸರಿ ಮುಂಚೆನೇ ಮಾಡ್ಕೊಂಡಿರ್ತೀನಿ, ಇಲ್ಲ ಆಮೇಲೆ ಮಾಡ್ಕೋತೀನಿ. ಪೂಜೆ ಆದಮೇಲೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ನಾನು ಕೂತಿರ್ತೀನಿ ಅಷ್ಟೇ. ಆಮೇಲೆ ನಂಗೆ ನಿದ್ದೆ ಬಂದುಬಿಡುತ್ತೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಈ ರೀತಿ ನನ್ನ ರೂಟೀನ್ ಇರುತ್ತೆ ಯಾವಾಗ್ಲೂ.
ತೇಜು ಏನಾದರೂ ಊರಿಗೆ ಹೋಗಿದ್ರೆ ಅಥವಾ ಅಮ್ಮನ ಮನೆಗೆ ಹೋಗಿದ್ರೆ ಅವ್ನಿಗೆ ಇಷ್ಟ ಇಲ್ದಲೇ ಇರೋ ತಿಂಡಿನೇ ನಾನು ಅವತ್ತಿನ ದಿವಸ ಮಾಡ್ತೀನಿ. ನಾನು ಮಾಡಿದಾಗ ಅವ್ನು ತಿನ್ನಲ್ಲ, ಸೊ ಅವ್ನು ತಿಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಹಂಗಾಗಿ ಅವ್ನು ಇಲ್ದಲೇ ಇರೋ ಟೈಮಲ್ಲಿ ಅವನು ಇಷ್ಟ ಇಲ್ದಲೇ ಇರೋ ತಿಂಡಿನ ನಾನು ನಮ್ಮ ಪತಿನೂ ಮಾಡ್ಕೊಂಡು ತಿಂತಾಯಿದ್ವಿ. ಶಾವಿಗೆ ಉಪ್ಪಿಟ್ಟಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಹಾಗೆ ಏನೂ ಹಾಕ್ದಲೇ ತರಕಾರಿ ಹಾಕ್ದಲೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತರಕಾರಿ ಇದ್ದರೆ ಚೆನ್ನಾಗಿರುತ್ತಲ್ವ, ಇನ್ನೇನು ಇಬ್ಬರಿಗೆ ಇನ್ನೆಷ್ಟು ಬೇಕು ಅಂತ ಹೇಳ್ಬಿಟ್ಟು ತರಕಾರಿನೂ ಹಾಕಿ ಮಾಡಿಕೊಂಡೆ ಶಾವಿಗೆ ಉಪ್ಪಿಟ್ಟು. ಇವತ್ತು ಎಷ್ಟು ಬೇಗ ಕೆಲಸ ಎಲ್ಲ ಮಾಡಿದೆ ಅಂದರೆ ಎದ್ದಿದ್ದು ಲೇಟೆ. ಇವತ್ತು ಎಷ್ಟು ಗಂಟೆಗೆ ಎದ್ದೆ? 8:30ಗೆ ಎದ್ದೆ. 8:30ಗೆ ಎದ್ರೂ 9:30ಗೆಲ್ಲ ನಾನು ಕಸ ಗುಡಿಸಿನೆಲ್ಲ ಒರೆಸಿ ಪಾತ್ರೆ ತೊಳೆದಿದ್ದು ಪ್ರತಿಯೊಂದು ಕೆಲಸ ಎಲ್ಲ ಬೇಗ ಮುಗಿಸ್ದೆ, ಎದ್ದಿದ್ದು ಲೇಟ್ ಆದ್ರೂ. ಆದರೆ ತಿಂಡಿ ತಿಂತಾ ಇರೋದು ಮಾತ್ರ 12 ಗಂಟೆಗೆ ತಿಂತಾಯಿದ್ದೀನಿ. ನಮ್ಮ ಪತಿಯವ್ರಿಗೆ ಯಾರೋ ಫೋನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವರು ಹೋದರು. ಅವ್ರಿಗೆ ಬಿಸಿದೇ ಬೇಕು, ಸೊ ಈಗ ಬರ್ತಾರೆ ಅಂತ ಕಾಯ್ದು 12 ಗಂಟೆ ಆಗೋಯ್ತು. ಸೊ ನನಗೂ ಹೊಟ್ಟೆ ಅಷ್ಟು ತಡೆಯೋಕ್ಕಾಗಲಿಲ್ಲ. ನಮ್ಮ ಚೋಟಿಗಂತೂ ತಿಂಡಿ ತಿನ್ನಿಸ್ದೆ. ಇವತ್ತು ಶಾವಿಗೆ ಬಾತ್ ಮಾಡಿದ್ದೀನಿ. ಶಾವಿಗೆ ಬಾತು ಇವತ್ತು ಏನಕ್ಕೆ ಮಾಡಿದೆ ಅಂದರೆ ನಮ್ಮ ತೇಜು ಇರಲಿಲ್ಲ, ಹಂಗಾಗಿ ಶಾವಿಗೆ ಬಾತ್ ಮಾಡಿದ್ದೀನಿ. ನಮ್ಮ ತೇಜುಗೆ ಶಾವಿಗೆ ಬಾತ್ ಇಷ್ಟ ಇಲ್ಲ, ಅವನಿಗೆ. ನನಗಿಷ್ಟ. ಸುಮಾರು 2 ವರ್ಷ ಆಗಿತ್ತು ಈ ತಿಂಡಿ ಮಾಡಿ. ನಮ್ಮ ಪತಿಯವರು ತಿಂತಾರೆ, ಅವ್ರಿಗೆ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ರುಚಿಯಾಗಿ, ಹಂಗಾಗಿ ತಿಂತಾರೆ. ನಮ್ಮ ಚೋಟಿಗೆ ಇವತ್ತು ಇದನ್ನು ತಿಂತಾನೆ. ಅವ್ನು ಕೇಳ್ದೆ, ಅವ್ನಿಗೆ ಡೌಟ್ ಬಂತು, ಏನಮ್ಮ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ಯಾ ಅಂತಂದು. ಅದೇನೋ ಕಣ್ಣು ಸರಿಯಾಗಿ ಬಿಡು, ಉಪ್ಪಿಟ್ಟು ಮಾಡ್ತಾಯಿದ್ಯಾ ಅಂದ. ಇಲ್ಲ ಕಣಪ್ಪ ಅಂದೆ. ಚೋಟು ನೀನು ತಿಂತಿದ್ದ ಶಾವಿಗೆ ಬಾತು? ತಿಂತಿದ್ದ? ಒಂದು ತಿನ್ನೋಣ, ಒಂದು ತಿನ್ನು. ನನಗೆ ಗೊತ್ತು ಇವನು ತಿನ್ನೋದಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಇವನಿಗೆ ಅಂತ ಸಪ್ರೇಟಾಗಿ ಅನ್ನಕ್ಕೆ ಇಟ್ಬಿಟ್ಟು ಊಟ ಮಾಡಿಸ್ದೆ ನಾನು ಇವನಿಗೆ. ಇವತ್ತಿಗೂ ಬೇಗ ಕೆಲಸ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊತೀನಿ. ಆಗೋದೇ ಇಲ್ಲ. ಇವಾಗ ತಿಂಡಿ ತಿಂದ್ಬಿಟ್ಟು ಸ್ನಾನ ಮಾಡಿ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವಾಗಿನ ಪಾತ್ರೆ ತೊಳೆದಿದ್ದೀನಿ ನೋಡಿ, ಇಷ್ಟು ಪಾತ್ರೆ ಆಯಿತು ಮತ್ತೆ. ಓಕೆ ಫ್ರೆಂಡ್ಸ್, ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೀವು ನೋಡಿದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.